ಈ ದಿನ ಬಿಹಾರದಲ್ಲಿ ಮತದಾರ ಪ್ರಭುಗಳು ಎನ್‌ಡಿಎ ಪಕ್ಷಕ್ಕೆ ಸ್ಪಷ್ಟ ಬಹುಮತ ನೀಡಿದ್ದಾರೆ. ಆದ್ದರಿಂದ ಸಂಭ್ರಮಾಚರಣೆ ಮಾಡುತ್ತಿದ್ದೇವೆ. ಅದೇ ರೀತಿ ಮುಂದಿನ 1 ತಿಂಗಳ ಒಳಗಾಗಿ ಮತ್ತೆ ಸಂಭ್ರಮಾಚರಣೆ ಮಾಡುತ್ತೇವೆ. ಕಾರಣ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ. ಅವರವರೇ ಕಿತ್ತಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತದೆ. ಆಗ ನಾವು ಮತ್ತೆ ಸಂಭ್ರಮಾಚರಣೆ ಮಾಡುತ್ತೇವೆ ಎಂದು ನಿಕಟಪೂರ್ವ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ PM ಮಂಜುನಾಥ್ ರವರು ತಿಳಿಸಿದರು. ಪಟ್ಟಣದಲ್ಲಿ ಶುಕ್ರವಾರ ಬಿಹಾರದಲ್ಲಿ ಎನ್‌ಡಿಎ ಮೈತ್ರಿಕೂಟಕ್ಕೆ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿ ಅವರು ಮಾತನಾಡಿದರು. ಬಿಹಾರದಲ್ಲಿ ನಡೆದಿರುವ ಚುನಾವಣೆಯಲ್ಲಿ ಎನ್‌ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ತಂದುಕೊಡುವಲ್ಲಿ ಅಲ್ಲಿನ ಮತದಾರ ಪ್ರಭುಗಳು ಯಶಸ್ವಿಯಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದು ತಿಳಿಸಿದರು. ಬಿಹಾರ ರಾಜ್ಯವು ಅತಿ ಹೆಚ್ಚು ಯುವ ಮತದಾರರನ್ನು ಹೊಂದಿರುವ ರಾಜ್ಯವಾಗಿದೆ. ಈಗಿರುವ ಯುವ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಇಲ್ಲಸಲ್ಲದ ಆರೋಪ ಮಾಡುತ್ತಾ ವೋಟ್ ಚೋರಿ ಎಂಬ ಕಥೆಯನ್ನು ಕಟ್ಟಿ ಮೊಳಕಾಲ್ಮೂರಿನಿಂದ ಹಿಡಿದು ಒಬ್ಬರು 10 ರಿಂದ 20 ಸಹಿಗಳನ್ನು ಮಾಡುತ್ತಾ 1 ಕೋಟಿ ಸಹಿ ಮಾಡಿದ್ದೇವೆ ಎಂದು ಸಹಿ ಮಾಡಿದ ಪ್ರತಿಗಳನ್ನು ಕಳಿಸಿದರು. ಬಿಜೆಪಿಗೆ ಹಿನ್ನಡೆ ಮಾಡಲು ನೋಡಿದರು. ಇದರಿಂದ ಕಾಂಗ್ರೆಸ್ಗೆ ಮುಖಭಂಗ ಆಯಿತು ಎಂದು ಆಕ್ರೋಶ ಹೊರಹಾಕಿದರು. ಇಡೀ ದೇಶಕ್ಕೆ ಬಿಹಾರ ಚುನಾವಣೆ ಫಲಿತಾಂಶವು ದಿಕ್ಸೂಚಿಯಾಗುತ್ತದೆ ಎಂದರು. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತದೆ ಎಂದು ಭವಿಷ್ಯ ನುಡಿದರು. ಇವತ್ತು ಭಾರತೀಯ ಜನತಾ ಪಾರ್ಟಿ ಮೊಳಕಾಲ್ಮೂರು ಮಂಡಲದ ವತಿಯಿಂದ ಸಂಭ್ರಮಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ಬಿಹಾರ ಗೆದ್ದಂತ ಎನ್‌ಡಿಎ ಮೈತ್ರಿಕೂಟಕ್ಕೆ ಹಾಗೂ ಈ ದೊಡ್ಡ ಮಟ್ಟದಲ್ಲಿ ಈ ವಿಜಯ ಕೊಟ್ಟುವಂತ ಬಿಹಾರದ ಮತದಾರರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಗೆಲುವು ಬಹಳ ಅತಿ ಮುಖ್ಯವಾದಂತ ಗೆಲುವು. ಯಾಕಂದ್ರೆ ಬಿಹಾರ ಅನ್ನೋದು ಅಂತ ಇಂಥ ರಾಜ್ಯ ಅಲ್ಲ, ಇಡೀ ದೇಶಕ್ಕೇನೆ ಅತಿ ಹೆಚ್ಚು ಯುವ ಮತದಾರರನ್ನು ಹೊಂದಿರುವಂತ ರಾಜ್ಯ. ಇವತ್ತು ಯುವಕರು ಯಾರ ಪರವಾಗಿ ಮತದಾನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಪರ ಮತದಾನ ಮಾಡ್ತಾ ಇದ್ದಾರೆ ಮತ್ತು ಎನ್‌ಡಿಎ ಪರವಾಗಿ ಮತದಾನ ಮಾಡ್ತಾ ಇರೋದಕ್ಕೆ ಇದು ಸ್ಪಷ್ಟವಾದಂತ ನಿಲುವು. ಕಾಂಗ್ರೆಸ್ನವರು ವೋಟ್ ಚೋರಿ ಅಂತೇಳಿ ಬಿಹಾರದ ಎಲೆಕ್ಷನ್ಗೆ ಮೊಳಕಾಲ್ಮೂರಿಂದ ಹಿಡಿದು ಸಿಗ್ನೇಚರ್ಗಳನ್ನ ಹೆಂಗೆ ಬಲಗೈನಾಗೊಂದು ಎಡಗೈನಾಗೊಂದು ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗಿ 1 ಕೋಟಿ ಸೈನ್ ಮಾಡಿದೀವಿ ಅಂತ ಕೊಟ್ರು. ಏನಾದ್ರೂ ಎಫೆಕ್ಟ್ ಆಯ್ತಾ? ಇವತ್ತು ಸಿಂಗಲ್ ಡಿಜಿಟ್ಗೆ ಕಾಂಗ್ರೆಸ್ ತಂದಿದ್ದಾರೆ. ಅದಕ್ಕೆ ಕಾರಣ ಯಾರು? ರಾಹುಲ್ ಗಾಂಧಿ ಅವರು. ಮುಂದಿನ ದಿನದಲ್ಲಿ ಇದು ಸ್ಪಷ್ಟವಾದಂತ, ಇದು ಇಡೀ ದೇಶದ ಸ್ಪಷ್ಟವಾದಂತ ರಾಜಕೀಯ ಚಿತ್ರಣಕ್ಕೆ ಬಿಹಾರ ನಾಂದಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ನಾನು ಸುಮ್ನೆ ಏನು ಹೇಳೋದಕ್ಕೆ ಇಷ್ಟಪಡಲ್ಲ. ಇನ್ನು 1 ತಿಂಗಳೊಳಗಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೆಲ್ಲ ಹಿಂಗೆ ಸೇರಿ ಸಂಭ್ರಮಾಚರಣೆ ಮಾಡ್ತೀವಿ. ಏನಕ್ಕೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲೂ ಸಮೇತ ಅವ್ರದೇ ಕಿತ್ತಾಟದಿಂದ ಬಿದ್ದು ನಾವೆಲ್ಲರೂ ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದೃಷ್ಟಿಯಿಂದ ಈ ಬೃಹತ್ ಮತ ನೀಡಿ ಎನ್‌ಡಿಎ ಗೆಲುವಿಗೆ 200ರ ಗಡಿ ದಾಟಿಸಿದ ಬಿಹಾರದ ಮತದಾರರಿಗೆ ಮೊಳಕಾಲ್ಮೂರಿನ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಮಿತ್ರ ಪಕ್ಷದ ಎಲ್ಲಾ ಸದಸ್ಯರುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಭಾರತ್ ಮಾತಾ. ಇದೇ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಶ್ರೀರಾಮ್ ರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದವರು ಹತಾಶರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಮತದಾರರು ತಿರಸ್ಕಾರ ಮಾಡಿದ್ದಾರೆ. ಬಿಜೆಪಿ ಪಕ್ಷದವರು ಮತಗಳತನ ಮಾಡಿದ್ದಾರೆ ಎಂಬ ಆರೋಪವನ್ನು ಮುಂದಿಟ್ಟುಕೊಂಡು ಚುನಾವಣೆ ನಡೆಸಿದರು. ಅದಕ್ಕೆ ಮತದಾರ ಪ್ರಭುಗಳು ತಕ್ಕ ಉತ್ತರ ನೀಡಿದ್ದಾರೆ ಎಂದರು. ಒಂದು ಕಡೆ ಚುನಾವಣೆ ಆಯೋಗವನ್ನು ಧಿಕ್ಕಾರ ಮಾಡುತ್ತಾರೆ, ನ್ಯಾಯಾಂಗದ ಬಗ್ಗೆ ಕೂಡ ನಿಂದನೆ ಮಾಡುತ್ತಾರೆ. ಇವರಿಗೆ ಯಾರ ಮೇಲೂ ಕೂಡ ನಂಬಿಕೆ ಇಲ್ಲದೆ ಹತಾಶರಾಗಿ ಮಾತನಾಡುತ್ತಿದ್ದಾರೆ. ಬಿಹಾರದ ಜನತೆಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಬಹುತೇಕ 200ರ ಸಮೀಪಕ್ಕೆ ಮತದಾರ ಪ್ರಭುಗಳು ಆಯ್ಕೆ ಮಾಡಿದ್ದಾರೆ ಎಂದರು. ಆದ್ದರಿಂದ ಮೊಳಕಾಲ್ಮೂರು ಮಂಡಲದ ವತಿಯಿಂದ ಎಲ್ಲಾ ಮತದಾರ ಪ್ರಭುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು. ಭಾರತೀಯ ಜನತಾ ಪಾರ್ಟಿ ಮೊಳಕಾಲ್ಮೂರು ಮಂಡಲದ ವತಿಯಿಂದ ಇಂದು ಬಿಹಾರದ ಚುನಾವಣೆಯಲ್ಲಿ ಭರ್ಜರಿ ಜಯಬೇರಿಯನ್ನು ಬಾರಿಸಿರ್ತಕ್ಕಂಥ ಎನ್‌ಡಿಎ ಮೈತ್ರಿಕೂಟದ ಗೆಲುವಿನ ಸಂಭ್ರಮವನ್ನ ಆಚರಿಸಕ್ಕೆ ನಾವೆಲ್ಲ ಸೇರಿದ್ದೀವಿ. ಆತ್ಮೀಯ ಕಾರ್ಯಕರ್ತರೇ, ಈಗಾಗಲೇ ಕಾಂಗ್ರೆಸ್ನವರು ಹತಾಶರಾಗಿ ದೇಶದ ಜನತೆ ಅವರನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ.
ಆದರೂ ಕೂಡ ಅವರು ಮತಚೋರಿ ಅನ್ನುವಂತ ಹೆಸರಿನಲ್ಲಿ ಮತಗಳ್ಳತನದಿಂದ ಬಂದಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಮಾಡೋದ್ರ ಮೂಲಕ ಅದನ್ನ ಇವತ್ತು ಬಿಹಾರದ ಚುನಾವಣೆಯಲ್ಲಿ ದೊಡ್ಡ ವಿಷಯವನ್ನ ಇಟ್ಕೊಂಡು ಅವರು ಇವತ್ತು ಪ್ರಚಾರವನ್ನು ಮಾಡಿದ್ರು. ಅದಕ್ಕೆ ಬಿಹಾರದ ಜನತೆ ಅವರಿಗೆ ಸರಿಯಾದ ಒಂದು ಪಾಠವನ್ನ ಅವರು ಕೇವಲ 6 ಸಂಖ್ಯೆಗೆ ಸೀಮಿತಗೊಳಿಸುವಂತ ಪರಿಸ್ಥಿತಿಗೆ ಬಿಹಾರದ ಜನತೆ ಇವತ್ತು ತೀರ್ಮಾನ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಚುನಾವಣಾ ಆಯೋಗವನ್ನು ಆರೋಪ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ಸಿನ ಮನಸ್ಥಿತಿ ಹೇಗಿದೆ ಅಂದ್ರೆ ಚುನಾವಣಾ ಆಯೋಗವನ್ನು ನಿಂದನೆ ಮಾಡ್ತಾ ಇದ್ದಾರೆ, ನ್ಯಾಯಾಂಗವನ್ನು ನಿಂದನೆ ಮಾಡ್ತಾ ಇದ್ದಾರೆ. ಕೊನೆಗೆ ನಾಳೆ ಮತದಾರರನ್ನು ಸಹ ಇವರು ಬೇಕಾದ್ರೆ ನಿಂದನೆ ಮಾಡ್ತಾ ಇದ್ದಾರೆ, ನಮ್ಮನ್ನು ಒಪ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಅಂತ ಹತಾಶ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ತಲುಪಿದೆ. ಬಿಹಾರದ ಜನತೆ ಇವತ್ತು ಏನು ನಮ್ಮ ಎನ್ಡಿಎ ಮೈತ್ರಿಕೂಟಕ್ಕೆ 243ರಲ್ಲಿ ಬಹುತೇಕ 200ರ ಸಮೀಪಕ್ಕೆ ಇವತ್ತು ಜಯಬೇರಿಯನ್ನು ಬಾರಿಸುವಂತ ರೀತಿಯಲ್ಲಿ ಆಶೀರ್ವಾದ ಮಾಡಿರುವುದಕ್ಕೆ ನಾವು ಇವತ್ತು ಬಿಹಾರದ ಜನತೆಯನ್ನ ಬಿಹಾರ ಬಹುದೊಡ್ಡ ಆಹಾರವನ್ನ ನಮ್ಮ ಎನ್ಡಿಎ ಗೆಲುವಿಗೆ ಬಿಹಾರದ ಜನತೆ ಅರ್ಪಿಸಿರುವುದಕ್ಕೆ ಬಿಹಾರದ ಜನತೆಗೆ ಮೊಳಕಾಲ್ಮೂರಿನ ಎಲ್ಲ ಕಾರ್ಯಕರ್ತರು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನೋವಿನ ಸಂಗತಿ ಅಂತಂದ್ರೆ ವೃಕ್ಷ ಮಾತೆಯಾಗಿ ನಮ್ಮ ಕರ್ನಾಟಕದಲ್ಲಿ ಸಾಲು ಮರದ ತಿಮ್ಮಕ್ಕ ವೃಕ್ಷಗಳನ್ನು ಬೆಳೆಸುವಂತ ವಿಶೇಷ ಒಂದು ಕಾಳಜಿಯನ್ನು ವಹಿಸಿಕೊಂಡಿರುವಂತ ಪರಿಸರದ ಬಗ್ಗೆ ಕಾಳಜಿ ವಹಿಸಿರ್ತಕ್ಕಂಥ 114 ವರ್ಷಗಳು ಬದುಕಿರುವಂತ ಸಾಲುಮರದ ತಿಮ್ಮಕ್ಕನವರು ಸಹ ಇವತ್ತು ವಿಧಿವಶರಾಗಿರ್ತಕ್ಕಂಥದ್ದು ಈ ಸಂಭ್ರಮದ ಸಂದರ್ಭದಲ್ಲೂ ಒಂದು ಸಣ್ಣ ನೋವಿನ ಸಂಗತಿಯಾಗಿದೆ. ಹಾಗಾಗಿ 1 ನಿಮಿಷ ಅವರಿಗೆ ನಾವು ದೆಹಲಿಯಲ್ಲೂ ಸಹ ಕಳೆದ 3-4 ತಿಂಗಳಿಂದ ಆಗಿರ್ತಕ್ಕಂಥ ಭಯೋತ್ಪಾದಕರ ದಾಳಿ, ಕೆಂಪುಕೋಟೆಯ ಸನ್ನಿಧಾನ ಆಗಿರ್ತಕ್ಕಂಥದ್ದು 11 ಜನ ಏನು ನಮ್ಮ ಆ ಒಂದು ಭಯೋತ್ಪಾದಕ ದಾಳಿಗೆ ಬಲಿಯಾಗಿರ್ತಕ್ಕಂಥ ನಮ್ಮ ಭಾರತೀಯರ ಬಗ್ಗೆ ಈ 1 ನಿಮಿಷದ ನಾವು ಮೌನಾಚರಣೆಯನ್ನು ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರಲ್ಲಿ 1 ನಿಮಿಷದ ಮೌನಾಚರಣೆಗೆ ಇದಾಗಬೇಕು ಅಂತ. भारतीय जनता पार्टी की भारतीय जनता पार्टी की नरेंद्र मोदी जी ಅವರಿಗೆ ಜೆಪಿ ನಡ್ಡಾ ಅವರಿಗೆ ಬಿಹಾರ ಗೆದ್ದ ಬಿಜೆಪಿಗೆ, ಬಿಹಾರ ಗೆದ್ದ ನರೇಂದ್ರ ಮೋದಿ ಜಿ ಅವರಿಗೆ, ಬಿಹಾರದ ಮುಖ್ಯಮಂತ್ರಿಗಳಾದ ನಿತೀಶ್ ಕುಮಾರ್ ಅವರಿಗೆ ಭಾರತ್ ಮಾತಾ ಕಿ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಸಿದ್ದಣ್ಣ, ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ, ನಗರ ಘಟಕದ ಅಧ್ಯಕ್ಷರಾದ ರಮೇಶ್ ದಳವಾಯ್, ಉಪಾಧ್ಯಕ್ಷರಾದ ಜಿಂದಾ ಫಕೀರಪ್ಪ, ಯುವ ಮುಖಂಡರಾದ ತುಮಕೂರಹಳ್ಳಿ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್, ಮಾಜಿ ಉಪಾಧ್ಯಕ್ಷರಾದ ಎಂಎನ್ ಮಂಜಣ್ಣ, ಮುಖಂಡರಾದ ಭೀಮಣ್ಣ, ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್, ಸಿದ್ಧಾರ್ಥ್, ಮುಖಂಡರುಗಳಾದ ಮರಿಸ್ವಾಮಿ, ನಿಂಗಣ್ಣ, ಹೇಮಂತ್ ಕುಮಾರ್, ಕಿರಣ್ ಗಾಯಕ್ವಾಡ್, ಬಸವರಾಜ್, ನಾಗರಾಜ್, ದರ್ಶನ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.